ಪ್ರಿಯ ವೀಕ್ಷಕರೇ ನಮಸ್ಕಾರ. ಹೊಲದಲ್ಲಿ ಬೆಳೆ ಹಚ್ಚ ಹಸುರಾಗಿದೆ, ಆದರೆ ರೈತನ ಬದುಕು ಸಂಕಷ್ಟದಲ್ಲಿದೆ. ಇದು ಹಾವೇರಿ ಜಿಲ್ಲೆಯ ರೈತರ ಅಳಲು. ಸಚಿವರಾದ ಬಳಿಕ ರುದ್ರಪ್ಪ ಲಮಾಣಿ ಅವರು ಮೊಟ್ಟ ಮೊದಲ ಬಾರಿಗೆ ಮಾಡಿದ ಕೆಲಸವೇ ರೈತರ ಹೊಲಗಳಿಗೆ ತೆರಳಿ ಬೆಳೆಗಳ ಪರಿಸ್ಥಿತಿಯನ್ನು ಪರಿಶೀಲಿಸಿದ್ರು. ಆಗ ರೈತರು ತಮ್ಮ ಕಷ್ಟವನ್ನೆಲ್ಲ ಸಚಿವರ ಮುಂದೆ ಹೇಳ್ಕೊಂಡಿದ್ರು. ಸಾರ್, ಮಳೆ ಸರಿಯಾಗಿ ಆಗಿಲ್ಲ, ಬೆಳೆನೂ ಸರಿಯಾಗಿ ಬಂದಿಲ್ಲ, ಹಾವೇರಿ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿಸಿ ಬೆಳೆ ಹಾನಿಗೆ ಸೂಕ್ತವಾದ ಪರಿಹಾರವನ್ನು ಕೊಡಿಸಿ ಅಂತ ರೈತರು ಮನವಿಯನ್ನು ಮಾಡಿದರು. ಆಗ ಸಚಿವರು ಕೂಡ ಪರಿಸ್ಥಿತಿಯನ್ನು ಕಣ್ಣಾರೆ ಕಂಡಿದ್ದರಿಂದ ಓಕೆನೂ ಅಂದಿದ್ರು. ಸಚಿವರು ಓಕೆನೋ ಅಂದರು, ಸರ್ಕಾರ ಮಾತ್ರ ಅದ್ಯಾಕೋ ಇನ್ನೂ ಓಕೆ ಅಂತಿಲ್ಲ. ಇದೇ ಪ್ರಶ್ನೆ ಇದೀಗ ಹಾವೇರಿ ಜಿಲ್ಲೆಯ ರೈತರದ್ದು. ಹಾವೇರಿ ಜಿಲ್ಲೆಯಲ್ಲಿ ಕೆಲವೆಡೆ ಹೊಲಗಳು ಹಸಿರಾಗಿ ಕಾಣಬಹುದು, ಆದರೆ ಆ ಹಸಿರಿನ ಹಿಂದೆ ರೈತನ ಕಣ್ಣೀರಿದೆ. ಸಮಯಕ್ಕೆ ಸರಿಯಾಗಿ ಮಳೆ ಬಂದಿಲ್ಲ, ಬಂದ ಮಳೆಯು ಬೆಳೆ ಬೇಕಾದ ಸಮಯದಲ್ಲಿ ಆಗಲಿಲ್ಲ. ಪರಿಣಾಮ ಹೊಲದಲ್ಲಿ ಬೆಳೆ ಇದ್ದರೂ ನಿರೀಕ್ಷಿಸಿದ ಇಳುವರಿ ಸಿಗ್ತಿಲ್ಲ. ಒಂದು ಕಡೆ ಮಳೆ ಕೈ ಕೊಡ್ತು, ಮತ್ತೊಂದು ಕಡೆ ಬೆಳೆನೂ ಕೈ ಕೊಡ್ತು. ಈಗ ಪರಿಹಾರದ ನಿರೀಕ್ಷೆಯು ಕೈ ಕೊಡುತ್ತಾ ಗೊತ್ತಿಲ್ಲ. ರಾಜ್ಯ ಸರ್ಕಾರ ಕೆಲವು ತಾಲೂಕುಗಳು, ಜಿಲ್ಲೆಗಳನ್ನು ಬರಪೀಡಿತ ಅಂತ ಘೋಷಣೆ ಮಾಡಿದೆ. ಆದರೆ ಈ ಪಟ್ಟಿಯಲ್ಲಿ ಹಾವೇರಿ ಜಿಲ್ಲೆ ಇಲ್ಲ ಅನ್ನೋದು ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಇದೀಗ ರೈತರು ಸುಮ್ಮನೆ ಕುಳಿತುಕೊಳ್ಳಲು ಸಿದ್ಧರಿಲ್ಲ. ಹಾವೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ ರೈತರು ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ನಿಮಗೆ ಇನ್ನೂ 15 ದಿನ ಸಮಯವನ್ನು ಕೊಡ್ತೇವೆ. ಈ ಅವಧಿಯಲ್ಲಿ ಹಾವೇರಿ ಜಿಲ್ಲೆಯನ್ನು ಬರಪೀಡಿತ ಎಂದು ಘೋಷಿಸಬೇಕು. ನಮ್ಮ ಜಿಲ್ಲೆಯಲ್ಲಿ ಜಾನುವಾರುಗಳಿಗೆ ಚಿಕಿತ್ಸೆ ಕೊಡೋದಕ್ಕೆ ವೈದ್ಯರೇ ಇಲ್ಲ ಸ್ವಾಮಿ. ನಾವು ಹೇಗೆ ಜಾನುವಾರುಗಳನ್ನು ಕಾಪಾಡಿಕೊಳ್ಳೋದು? ಜಾನುವಾರುಗಳಿಗೆ ಚಿಕಿತ್ಸೆ ನೀಡಲು ಅಗತ್ಯವಿರುವ ಪಶು ವೈದ್ಯರನ್ನು ನೇಮಕ ಮಾಡಬೇಕು. ಇಲ್ಲವಾದರೆ ಹೋರಾಟ ತೀವ್ರಗೊಳಿಸ್ತೇವೆ. ಅಷ್ಟೇ ಅಲ್ಲ, ನಮ್ಮ ದನಕರುಗಳನ್ನೇ ಶಾಸಕರ ಮನೆಯ ಕಾಂಪೌಂಡಿನ ಒಳಗೆ ನುಗ್ಗಿಸಿ ಹೋರಾಟವನ್ನು ಮಾಡ್ತೇವೆ ಅಂತ ರೈತರು ಎಚ್ಚರಿಸಿದ್ದಾರೆ. ಯಾಕಂದರೆ ಜಾನುವಾರುಗಳ ಪರಿಸ್ಥಿತಿಯು ರೈತರನ್ನು ಕಾಡ್ತಿದೆ. ದನಕರುಗಳಿಗೆ ಆರೋಗ್ಯ ಸಮಸ್ಯೆ ಬಂದರೆ ಚಿಕಿತ್ಸೆ ನೀಡಲು ವೈದ್ಯರ ಕೊರತೆ ಇದೆ ಎಂಬುದು ರೈತರ ಆರೋಪ. ಇದರ ನಡುವೆ ಜಿಲ್ಲೆಯಲ್ಲಿ ರೈತರ ಆತ್ಮಹತ್ಯೆಗಳ ಸಂಖ್ಯೆ ಹೆಚ್ಚಾಗ್ತಿದೆ. ರೈತರ ಬದುಕು ಸಂಕಷ್ಟದಲ್ಲಿದ್ದರೂ ಅವರ ಸಮಸ್ಯೆಗಳತ್ತ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಅಗತ್ಯವಾಗಿ ಗಮನ ಹರಿಸ್ತಿಲ್ಲ ಅಂತ ರೈತರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಅಧಿವೇಶನದಲ್ಲೂ ಕೂಡ ರೈತರ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಬೇಕಾದ ಜನಪ್ರತಿನಿಧಿಗಳು ರಾಜೀನಾಮೆ ವಿಚಾರವನ್ನೇ ಮುಂದಿಟ್ಟುಕೊಂಡು ಕಲಾಪಕ್ಕೆ ಅಡ್ಡಿಪಡಿಸಿದ್ದಾರೆ ಎಂಬ ಆರೋಪ ರೈತರಿಂದ ಕೇಳಿಬಂದಿದೆ. ಈಗ ಹಾವೇರಿ ಜಿಲ್ಲೆಯ ರೈತರು ಸರ್ಕಾರಕ್ಕೆ ಕೇಳುತ್ತಿರುವ ಪ್ರಶ್ನೆ ಒಂದೇ: ನಮ್ಮ ಹೊಲದಲ್ಲಿ ಬೆಳೆ ಹಸಿರಾಗಿದೆ ಅಂತ, ನಮ್ಮ ಬದುಕೂ ಹಸಿರಾಗಿದೆ ಅಂತ ಸರ್ಕಾರ ಭಾವಿಸಿದೆಯಾ ಅಂತ. ಯಾಕಂದರೆ ಈಗ ರೈತನಿಗೆ ಕಾಣಿಸ್ತಿರೋದು ಹೊಲದಲ್ಲಿ ಬೆಳೆ ಅಲ್ಲ, ಅದರ ಹಿಂದೆ ಮಾಡಿದ ಸಾಲ, ಹಾಕಿದ ಬಂಡವಾಳ, ಸುರಿಸಿದ ಬೆವರು ಮತ್ತು ಕೈಗೆ ಸಿಗದ ಇಳುವರಿಯ ನೋವು. ಹೀಗಾಗಿ ರೈತರು 15 ದಿನಗಳ ಗಡುವನ್ನು ನೀಡಿದ್ದಾರೆ. ಈ 15 ದಿನಗಳಲ್ಲಿ ಸರ್ಕಾರ ಹಾವೇರಿ ಜಿಲ್ಲೆಯ ರೈತರ ಕೂಗಿಗೆ ಸ್ಪಂದಿಸುತ್ತಾ, ಬರವನ್ನು ಘೋಷಣೆ ಮಾಡುತ್ತಾ, ಪರಿಹಾರ ಸಿಗುತ್ತಾ, ಜಾನುವಾರುಗಳಿಗೆ ವೈದ್ಯರು ಸಿಗ್ತಾರ, ಅಥವಾ ಹಾವೇರಿ ರೈತರು ಬೀದಿಗಿಳಿದು ಹೋರಾಟ ಮಾಡುವುದು ಅನಿವಾರ್ಯವಾಗುತ್ತಾ? ಸರ್ಕಾರದ ಮುಂದಿನ ನಡೆ ಏನು ಅನ್ನೋದನ್ನು ಕಾದು ನೋಡಬೇಕಿದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ.